ಕೋಡುಬಳೆ ಅಂದ್ರೆ ಅಡುಕಲೆ. ಟಿವಿ9 ನ್ಯೂಸ್ಗೆ ಸ್ವಾಗತ. ನಾನು ಪ್ರತಿಮಾ ಭಟ್. ಒಂದು ವೈರಲ್ ಆಡಿಯೋ ಕೋಲಾಹಲವನ್ನೇ ಸೃಷ್ಟಿಸಿದೆ ಬಿಜೆಪಿಯಲ್ಲಿ. ಅದು ವಿಜೇಂದ್ರ ಬದಲಾವಣೆಗೆ ಆಗ್ರಹಿಸಿರುವಂತಹ ಒಂದು ಸಂಭಾಷಣೆ ಆ ಆಡಿಯೋದಲ್ಲಿದೆ. ಅಕ್ಟೋಬರ್ ಬಳಿಕ ವಿಜೇಂದ್ರ ಅವರನ್ನ ಕಿತ್ತಾಕಿ ಅಂತ ಮಾತನಾಡಲಾಗಿದೆ ಆಡಿಯೋದಲ್ಲಿ. ಮಾಜಿ ಸಿಎಂ ಸದಾನಂದ ಗೌಡರದ್ದು ಅಂತ ಹೇಳಲಾಗಿರುವಂತಹ ಆಡಿಯೋ ಅದು. ಸದಾನಂದ ಗೌಡರು ಮಾತನಾಡಿದ್ದಾರೆ ಅಂತ ಹೇಳಲಾಗ್ತಾ ಇರುವಂತಹ ಆ ಆಡಿಯೋ ಈಗ ಭಾರಿ ಸಂಚಲನವನ್ನ ಸೃಷ್ಟಿ ಮಾಡಿದೆ ಬಿಜೆಪಿ ಪಾಳೆಯದಲ್ಲಿ. ಸಾಂಪ್ರದಾಯಿಕ ರೆಸಿಪಿ, ಮತ್ತಷ್ಟು ಬೇಕೆನಿಸುವ ರುಚಿ. ಕೋಡುಬಳೆ ಅಂದ್ರೆ ಅಡುಕಲೆ. ಆದ್ರೆ ಆಡಿಯೋ ನನ್ನದಲ್ಲ, ನಾನು ಪ್ರತಿಕ್ರಿಯೆ ಕೊಡಲ್ಲ, ರಾಷ್ಟ್ರೀಯ ನಾಯಕರಿಗೆ ಮಾತ್ರ ಉತ್ತರಿಸ್ತೇನೆ ಅಂತ ವೈರಲ್ ಆಡಿಯೋ ಕುರಿತಂತೆ ಸದಾನಂದ ಗೌಡರು ರಿಯಾಕ್ಟ್ ಮಾಡಿದ್ದಾರೆ. ಆಡಿಯೋ ಬಗ್ಗೆ ನನಗೆ ಗೊತ್ತಿಲ್ಲ, ನಾನ್ ಉತ್ತರಿಸಲ್ಲ ಅಂದ್ರು ಮಾಜಿ ಸಿಎಂ ಡಿವಿಎಸ್. ಅವರದ್ದು ಅಂತ ಹೇಳಲಾಗ್ತಾ ಇರುವಂತಹ ಒಂದು ಆಡಿಯೋ ವೈರಲ್ ಆಗಿದೆ. ಅದರಲ್ಲಿ ವಿಜೇಂದ್ರ ಅವರನ್ನ ಕಿತ್ತಾಕಿ ಅಂತನ್ನುವಂತಹ ಹೇಳಿಕೆ ಇದೆ. ಅದಕ್ಕೆ ಈ ರೀತಿ ರಿಯಾಕ್ಟ್ ಮಾಡಿದ್ದಾರೆ ಸದಾನಂದ ಗೌಡರು. ಕಮೆಂಟ್ಸ್. ನನ್ನದಲ್ಲದಂಥ ಆಡಿಯೋಕ್ಕೆ, ನನ್ನದಲ್ಲದಂಥ ವಿಡಿಯೋಕ್ಕೆ ನಾನು ಯಾವುದೇ ಸಂದರ್ಭದಲ್ಲಿ ಇಷ್ಟರವರೆಗೂ ಉತ್ತರ ಕೊಟ್ಟಿಲ್ಲ, ಮುಂದೆಯೂ ಉತ್ತರ ಕೊಡಲ್ಲ. ಆದ ಕಾರಣ ಇದರ ಬಗ್ಗೆ ನೋ ಕಮೆಂಟ್ಸ್. ಇದಕ್ಕಿಂತ ಹೆಚ್ಚು ನಾನು ಏನು ಹೇಳಲಿಕ್ಕೆ ಇಷ್ಟಪಡಲ್ಲ. ಇದರ ಬಗ್ಗೆ ನೋ ಕಮೆಂಟ್ಸ್. ನನ್ನದಲ್ಲದಂಥ ಆಡಿಯೋಕ್ಕೆ, ನನ್ನದಲ್ಲದಂಥ ವಿಡಿಯೋಕ್ಕೆ ನಾನು ಯಾವುದೇ ಸಂದರ್ಭದಲ್ಲಿ ಇಷ್ಟರವರೆಗೂ ಉತ್ತರ ಕೊಟ್ಟಿಲ್ಲ, ಮುಂದೆಯೂ ಉತ್ತರ ಕೊಡಲ್ಲ. ಆದ ಕಾರಣ ಇದರ ಬಗ್ಗೆ ನೋ ಕಮೆಂಟ್ಸ್. ಇದಕ್ಕಿಂತ ಹೆಚ್ಚು ನಾನು ಏನು ಹೇಳಲಿಕ್ಕೆ ಇಷ್ಟಪಡಲ್ಲ. ಹಾಗಾದ್ರೆ ಆ ಆಡಿಯೋದಲ್ಲಿ ಏನಿದೆ? ರಾಜ್ಯ ಬಿಜೆಪಿಯಲ್ಲಿ ಸಂಚಲನ ಸೃಷ್ಟಿಸಿರುವಂತಹ ಆ ಆಡಿಯೋದಲ್ಲಿ ಏನು ಮಾತುಕತೆ ನಡೆದಿದೆ? ಹಾಗಿದ್ರೆ ಮಾಜಿ ಸಿಎಂ ಡಿವಿಎಸ್ ಮಾತನಾಡಿದ್ದಾರೆ ಅಂತ ಹೇಳಲಾಗ್ತಾ ಇರುವಂತಹ ಆ ಆಡಿಯೋದಲ್ಲಿ ವಿಜೇಂದ್ರ ಅವರನ್ನ ಕೆಳಗಿಳಿಸೋ ಬಗ್ಗೆ ಪಿತೂರಿ ನಡೀತಾ. President's term 3 years by November. Okay. Sir, for another 2 months, why we should create one more confusion? If you create the confusion again, the team of Vijayendra will slowly, smoothly, another 2 months we should push on this and we should send him out. Okay. Then his term is also over. Nobody can complain against the removal of the president. Okay. And even here also there may not be any confusion inside the party. Okay. I think with the planned way. Exactly. For it is July starting after July, August, September. October, kick him out. He is completing his president's term 3 years by November. Okay. Sir, for another 2 months, why we should create one more confusion? If you create the confusion again, the team of Vijayendra will slowly, smoothly, another 2 months we should push on this and we should send him out. Okay. Then his term is also over. Nobody can complain against the removal of the president. Okay. And even here also there may not be any confusion inside the party. Okay. I think with the planned way. Exactly. For it is July starting after July, August, September. October, kick him out. ಸದಾನಂದ ಗೌಡರ ಆಡಿಯೋ ಬಗ್ಗೆ ನಾನು ಕೇಳಿಲ್ಲ, ಯಾರು ಮಾತನಾಡಿದ್ದಾರೆ ಅದರ ನೈಜತೆ ಬಗ್ಗೆ ಗಮನಿಸಬೇಕು ಹೀಗಂತ ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಬೆಂಗಳೂರಿನಲ್ಲಿ ರಿಯಾಕ್ಟ್ ಮಾಡಿದ್ದಾರೆ. ವಿಜೇಂದ್ರ ರಾಜ್ಯಾಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದಾರೆ, ಅವ್ರಿಗೆ ನಾವು ಸಹಕಾರ ಕೊಡಬೇಕು. ವಿಜೇಂದ್ರ ಅವರನ್ನ ರಾಜ್ಯಾಧ್ಯಕ್ಷರಾಗಿ ಕೇಂದ್ರವೇ ಮಾಡಿರೋದು, ಏನೇ ಇದ್ರೂ ಕೇಂದ್ರವೇ ನಿರ್ಧರಿಸುತ್ತೆ ಅಂತಂದ್ರು ಕೋಟಾ ಶ್ರೀನಿವಾಸ್ ಪೂಜಾರಿ. ಇವತ್ತಿನ ಪ್ರಸ್ತುತ ರಾಜ್ಯಾಧ್ಯಕ್ಷರಾಗಿ ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರಾಗಿರುವಂಥ ವಿಜೇಂದ್ರನವರನ್ನ ಕೇಂದ್ರವೇ ಸಾಮರ್ಥ್ಯದೊಡನೆ ನಿಯುಕ್ತಿ ಮಾಡಿರುವುದು. ಅವರು ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಇನ್ನು ಯಾವ ನಿರ್ಧಾರ ತಗೊಳ್ಬೇಕಾದ್ರೂ ಕೂಡ ಕೇಂದ್ರವೇ ತಗೊಳ್ಬೇಕು. ಹಾಗಾಗಿ ನಾವು ಮಧ್ಯೆ ಯಾರು ಕೂಡ ಅದ್ರ ಬಗ್ಗೆ ಚರ್ಚೆ ಮಾಡುವಂಥ, ಹೇಳಿಕೆ ಕೊಡುವಂಥ ಹಕ್ಕು ನಾನು ಹೊಂದಿದೆ ಅಂತ ನನಗನ್ಸಿಲ್ಲ. ಇವತ್ತಿನ ಪ್ರಸ್ತುತ ರಾಜ್ಯಾಧ್ಯಕ್ಷರಾಗಿ ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರಾಗಿರುವಂಥ ವಿಜೇಂದ್ರನವರನ್ನ ಕೇಂದ್ರವೇ ಸಾಮರ್ಥ್ಯದೊಡನೆ ನಿಯುಕ್ತಿ ಮಾಡಿರುವುದು. ಅವರು ಕೆಲಸಗಳನ್ನು ಮಾಡ್ತಾ ಇದ್ದಾರೆ.
ಇನ್ನು ಯಾವ ನಿರ್ಧಾರ ತಗೊಳ್ಬೇಕಾದ್ರೂ ಕೂಡ ಕೇಂದ್ರವೇ ತಗೊಳ್ಬೇಕು. ಹಾಗಾಗಿ ನಾವು ಮಧ್ಯೆ ಯಾರು ಕೂಡ ಅದ್ರ ಬಗ್ಗೆ ಚರ್ಚೆ ಮಾಡುವಂಥ ಹೇಳಿಕೆ ಕೊಡುವಂಥ ಹಕ್ಕು ನಾನು ಹೊಂದಿದೆ ಅಂತ ನನಗನ್ಸಿಲ್ಲ. ಇವತ್ತಿನ ಪ್ರಸ್ತುತ ರಾಜ್ಯಾಧ್ಯಕ್ಷರಾಗಿ ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷ ಆಗಿರುವಂಥ ವಿಜೇಂದ್ರನವರನ್ನು ಕೇಂದ್ರವೇ ಸಾಮರ್ಥ್ಯದೊಡನೆ ನಿಯುಕ್ತಿ ಮಾಡಿರುವುದು. ಅವರು ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಇನ್ನು ಯಾವ ನಿರ್ಧಾರ ತಗೊಳ್ಬೇಕಾದ್ರೂ ಕೂಡ ಕೇಂದ್ರವೇ ತಗೊಳ್ಬೇಕು. ಹಾಗಾಗಿ ನಾವು ಮಧ್ಯೆ ಯಾರು ಕೂಡ ಅದ್ರ ಬಗ್ಗೆ ಚರ್ಚೆ ಮಾಡುವಂಥ ಹೇಳಿಕೆ ಕೊಡುವಂಥ ಹಕ್ಕು ನಾನು ಹೊಂದಿದೆ ಅಂತ ನನಗನ್ಸಿಲ್ಲ. ಇವತ್ತಿನ ಪ್ರಸ್ತುತ ರಾಜ್ಯಾಧ್ಯಕ್ಷರಾಗಿ ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷ ಆಗಿರುವಂಥ ವಿಜೇಂದ್ರನವರನ್ನು ಕೇಂದ್ರವೇ ಸಾಮರ್ಥ್ಯದೊಡನೆ ನಿಯುಕ್ತಿ ಮಾಡಿರುವುದು. ಅವರು ಕೆಲಸ ಈ ಬೆಳವಣಿಗೆ ಕುರಿತಂತೆ ಡೀಟೇಲ್ಸ್ ಪಡೆಯೋಣ. ನಮ್ಮ ರಿಪೋರ್ಟರ್ ಅನಿಲ್ ಈಗ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಅನಿಲ್, ಸದಾನಗೌಡರದ್ದು ಅಂತ ಹೇಳಲಾಗ್ತಾ ಇರುವಂತಹ ಈ ಆಡಿಯೋ ವೈರಲ್ ಆಗಿದೆ. ಅದರಲ್ಲಿರುವಂತಹ ವಿಜೇಂದ್ರ ಅವರನ್ನ ಕಿತ್ತಾಕಿ ಎನ್ನುವಂತಹ ವಿಷಯ ಏನಿದೆ, ಇದು ನಿಜಕ್ಕೂ ಕೂಡ ಬಿಜೆಪಿ ಪಾಲಿಗೆ ಬಹಳ ದೊಡ್ಡ ಸಂಚಲನ ಮೂಡಿಸುವಂತ ವಿಚಾರ. ಸದಾನಗೌಡರು ನಿರಾಕರಿಸ್ತಾ ಇದ್ದಾರೆ ನಿಜ, ಆದರೆ ಸಂಪೂರ್ಣವಾಗಿ ಅದರ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೂ ಕೂಡ ಅವರು ಸಿದ್ಧರಿಲ್ಲ. ಏನಿದು ಆಡಿಯೋ, ಏನ್ ವಿಚಾರ? ವಿಜೇಂದ್ರ ಅವರನ್ನ ಕಿತ್ತಾಕಿ ಅಂತ ಹೇಳುವಂತಹ ಸಂಭಾಷಣೆ, ಜೋಶಿ ಅವರ ವಿಚಾರ ಪ್ರಸ್ತಾಪ ಆಗಿರೋದು, ಏನ್ ನಡೀತಿದೆ ಹಾಗಿದ್ರೆ ಬಿಜೆಪಿ ಪಾಳ್ಯದಲ್ಲಿ? ಖಂಡಿತವಾಗ್ಲೂ ಪ್ರತಿಮಾ, ಬಟ್ ಅಂದ್ರೆ ಬಿಜೆಪಿ ರಾಜ್ಯಾಧ್ಯಕ್ಷರ ಸ್ಥಾನದಿಂದ ವಿಜೇಂದ್ರವನ್ನ ಬದಲಾವಣೆ ಮಾಡಬೇಕು ಅನ್ನೋ ವಿಚಾರವಾಗಿ ಒಂದು ಆಡಿಯೋ ವೈರಲ್ ಆಗ್ತಾ ಇತ್ತು. ಅದರಲ್ಲೂ ಕೂಡ ಡಿ.ವಿ. ಸದಾನಂದಗೌಡರು ಮಾತನಾಡಿದ್ದಾರೆ ಈ ಆಡಿಯೋದಲ್ಲಿ ಅಂತ ಕೂಡ ಸಂಭಾಷಣೆಯಲ್ಲಿ ಇದೆ ಅನ್ನೋದು ವಿಚಾರ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು. ಸದ್ಯಕ್ಕೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಟ್ಟಿರುವಂತಹ ಡಿ.ವಿ. ಸದಾನಂದಗೌಡರು ಈ ಆಡಿಯೋ ನನ್ನದಲ್ಲ ಅನ್ನೋದನ್ನ ಸಂಪೂರ್ಣವಾಗಿ ಅವರ ಮೇಲೆ ಬಂದಂತಹ ಆರೋಪವನ್ನ ತಳ್ಳಿ ಹಾಕಿದ್ದಾರೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ರಾಷ್ಟ್ರೀಯ ನಾಯಕರು ಏನಾದರೂ ನನ್ನನ್ನು ಕೇಳಿದ್ರೆ ನಾನು ಅದಕ್ಕೆ ಸ್ಪಷ್ಟೀಕರಣ ಕೊಡ್ತೇನೆ ಅನ್ನೋದು ಮಾತನ್ನು ಕೂಡ ಹೇಳಿರುವಂಥ. ಸದ್ಯಕ್ಕೆ ಈಗ ಸಾಕಷ್ಟು ಒಂದು ಚರ್ಚೆ ಆಗ್ತಾ ಇತ್ತು ಈ ಒಂದು ಆಡಿಯೋ ವೈರಲ್ ಆಗ್ತಿರುವಂಥ ವಿಚಾರ. ಬಹಳ ಪ್ರಮುಖವಾಗಿ ಕೇಂದ್ರದ ಸಚಿವರ ಜೊತೆಗೆ ಡಿ.ವಿ. ಸದಾನಂದಗೌಡರು ಚರ್ಚೆ ನಡೆಸಿದ್ದಾರೆ. ಅಂದರೆ ಈ ಕೇವಲ ಒಂದು 3 ತಿಂಗಳ ಅವಧಿಯ ನಂತರ ಬಿಟ್ಟು ಆಮೇಲೆ ವಿಜೇಂದ್ರ ಅವ್ರನ್ನ ಚೇಂಜ್ ಮಾಡೋಣ, ಇದ್ರ ಬಗ್ಗೆ ಪ್ರಸ್ತಾಪ ಮಾಡೋಣ ಅಂತ. ಸೊ ಆ ಕಡೆಯಿಂದ ಕೇಂದ್ರ ಸಚಿವರು ಒಂದು ಪ್ರತಿಕ್ರಿಯೆ ಕೂಡ ಕೊಡ್ತಾರೆ. ಸದ್ಯಕ್ಕೆ ಈಗ BL ಸಂತೋಷ್ ಹಾಗೂ ಜೋಶಿ ಅವರು ಕೂಡ ಅವರ ಸಂಪರ್ಕದಲ್ಲಿದ್ದಾರೆ. ಅವರ ಒಂದು ಬಲ ಅವರಿಗೆ ಇದೆ ಅಂತ ಹೇಳ್ತಾರೆ. ಆಗ ಸದಾನಂದಗೌಡರು, ನಾನು ಯಾರನ್ನು ಕೂಡ ನಾನು ನಂಬಿಲ್ಲ, ನಾನು ದೇವರನ್ನು ನಂಬಿದ್ದೇನೆ, ಹೀಗಾಗಿ ಜನರು ನನ್ನ ಮೇಲೆ ಈಗಲೂ ಕೂಡ ವಿಶ್ವಾಸ ಇಟ್ಕೊಳ್ಳೋದ್ರ ಮಾತನ್ನ ಈ ಕಡೆಯಿಂದ ರಿಪ್ಲೈ ಮಾಡ್ತಾರೆ. ಹೀಗಾಗಿ ಸದ್ಯದ ಈ ಒಂದು ಆಡಿಯೋ ವೈರಲ್ನ ಬೆಳವಣಿಗೆಯ ಏನು ಸದಾನಂದಗೌಡರ ಹೆಸರು ತಳಕಾಕೊಂಡಿತ್ತು. ಸದ್ಯಕ್ಕೆ ಆ ಒಂದು ಇದರಿಂದ ನಾನಲ್ಲ ಅನ್ನೋದು ಸ್ಪಷ್ಟೀಕರಣ ನಿಲ್ಲೋದ್ರ ಮೂಲಕ ತಮ್ಮ ಮೇಲೆ ಬಂದಂತಹ ಆರೋಪಗಳಿಗೆ ಸಂಬಂಧಪಟ್ಟಂತೆ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ಕೂಡ ಕೊಟ್ಟಿದ್ದಾರೆ. ಅಂದರೆ ಮಾಜಿ ಸಿಎಂ ಆಗಿದ್ದಂಥ ಸದಾನಂದಗೌಡರು ಈ ರೀತಿಯಾದಂಥ ಒಂದು ಬೆಳವಣಿಗೆಗೆ ಸಂಬಂಧಪಟ್ಟಂತೆ ಅವರು ಕೂಡ ನಿರೀಕ್ಷೆ ಮಾಡಿಲ್ಲ ಒಂದು ಮಾತನ್ನು ಹೇಳ್ತಾರೆ. ಸದ್ಯಕ್ಕೆ ಯಾರು ಮಾಡಿದ್ದಾರೆ ಏನೋ ಅಂತ ನಾನು ಮುಂದಿನ ದಿನಗಳಲ್ಲಿ ಅದಕ್ಕೆ ಒಂದು ಉತ್ತರವನ್ನು ಕೂಡ ಕೊಡ್ತೇನೆ ಅಂತ ಮಾತನ್ನು ಹೇಳ್ತಾರೆ. ಜೊತೆಗೆ ಈಗ ರಾಷ್ಟ್ರೀಯ ನಾಯಕರನ್ನ ಕೇಳಿದ್ರೆ ಉತ್ತರ ಕೊಡ್ತೇನೆ, ರಾಜ್ಯ ನಾಯಕರು ಸಂಪರ್ಕ ಮಾಡಿದ್ರೆ ಅವರು ಕೂಡ ನಾನು ಹೇಳಬೇಕು, ಅದನ್ನು ಉತ್ತರವನ್ನು ಕೊಡ್ತೇನೆ ಅಂತ ಮಾತನ್ನು ಹೇಳಿದ್ದಾರೆ. ಸದ್ಯಕ್ಕೆ ಈಗ ಈ ಒಂದು ಆಡಿಯೋ ವೈರಲ್ ರಾಜ್ಯ ಬಿಜೆಪಿ ಪಾಳ್ಯದಲ್ಲಿ ಕಂಪನವನ್ನು ಕೂಡ ಸೃಷ್ಟಿಸಿದೆ. BY ವಿಜೇಂದ್ರ ಅವರು ಹಿರಿಯರನ್ನ ಕಡೆಗಣಿಸಿದ ಒಂದು ಆರೋಪ ಕೇಳಿಬರ್ತಾ ಇತ್ತು. ಇದರ ಬೆನ್ನಲ್ಲೇ ಈ ರೀತಿಯಾದಂಥ ಒಂದು ಬೆಳವಣಿಗೆ ಮತ್ತೊಂದು ಹಂತವೂ ಕೂಡ ಬೆಳವಣಿಗೆ ಆಗುವಂತಹ ಸಾಧ್ಯತೆ ಇರುವಂತದ್ದು. ಪ್ರತಿಮಾ, ಥ್ಯಾಂಕ್ ಯು ಅನಿಲ್. ಕೋಡುಬಳೆ ಅಂದ್ರೆ ಅಡುಕಲೆ.